ವೆಲ್ಕಮ್ ಬ್ಯಾಕ್. ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ಶಾಂತಿ ಮಾತುಕತೆಯ ಮನವಿ ತಿರಸ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದಂತಹ ಅಮೆರಿಕ ಇದೀಗ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಒಳಗೊಂದು ಹೊರಗೊಂದು ಮಾತನಾಡ್ತಿದೆ. ಒಳಗೊಳಗೆ ಮಾತುಕತೆಗಾಗಿ ಇರಾನ್ ಗೋಗರಿಯುತ್ತಿದೆ. ಹೊರಗೆ ಮಾತ್ರ ಅಮೆರಿಕ ಆಫರ್ ಬೇಡ ಅಂತಿದ್ದಾರೆ. ಸಮಯ ಮೀರುವ ಮೊದಲೇ ಇರಾನ್ ಎಚ್ಚೆತ್ತುಕೊಳ್ಳದಿದ್ರೆ ಆಮೇಲೆ ಯಾರೂ ಇರಲ್ಲ. ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟ ವಿಶ್ವದ ದೊಡ್ಡಣ್ಣ. ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟ ಡೊನಾಲ್ಡ್ ಟ್ರಂಪ್. ಅಮೆರಿಕ ಹೇಳುತ್ತೆ ಈ ರೀತಿಯಾಗಿ, ಅಂದ್ರೆ ಇರಾನ್ ಒಳಗೆ ಕದನ ವಿರಾಮಕ್ಕೆ ಮನವಿ ಮಾಡಿಕೊಳ್ಳುತ್ತೆ. ಬಟ್ ಇಲ್ಲಿ ಹೊರಗಡೆ ನೋಡಿದ್ರೆ ಅಮೆರಿಕ ಆಫರ್ನ ನಾವು ಒಪ್ಕೊಳ್ಳೋದಿಲ್ಲ, ಬೇಡ ಅಂತ ಅನ್ನುತ್ತೆ. ಈ ರೀತಿಯಾಗಿ ತೋರಿಸುತ್ತೆ. ಮೇಲೆ ಒಂಥರ ಒಳಗಡೆ ಒಂಥರ ರೀತಿಯಲ್ಲಿ ಆಟ ಆಡ್ತಿದೆ ಇರಾನ್ ದೇಶ ಅಂತ. ಬಟ್ ಇತ್ತ ಇರಾನ್ ಹೇಳುತ್ತೆ ಯುದ್ಧವನ್ನ ಶುರು ಮಾಡಿದ್ದು ಅವರಾಗಿರ್ಬೋದು, ಬಟ್ ಯುದ್ಧವನ್ನ ನಿಲ್ಲಿಸೋದು ಅದು ನಮಗ್ ಬಿಟ್ಟಿದ್ದು. ನಮ್ಮ ಕಂಡೀಷನ್ಸ್ಗಳಿಗೆ ಅಮೆರಿಕ ಒಪ್ಕೊಂಡ್ರೆ ಮಾತ್ರ ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ. ಮತ್ತೊಂದು ಕಡೆ ವಿಶ್ವದ ದೊಡ್ಡಣ್ಣ ಅಂತ ಅನಿಸ್ಕೊಳ್ಳೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದಿಷ್ಟು ನಡೆಗಳಿದಾವಲ್ವಾ, ಓಪನ್ ಆಗಿ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡೋದು. ಒಬ್ಬ ಅಧ್ಯಕ್ಷರಿಗೆ, ಒಂದು ದೇಶದ ಅಧ್ಯಕ್ಷರಿಗೆ ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥ ಮಿನಿಮಮ್ ಒಂದಿಷ್ಟು ವಿಚಾರಗಳನ್ನು ಈ ಡೊನಾಲ್ಡ್ ಟ್ರಂಪ್ ಅವರು ತಿಳಿದುಕೊಳ್ಬೇಕನ್ಸುತ್ತೆ. ಯಾಕಂದರೆ ಇಲ್ಲಿ ನಾವು ಗಮನಿಸ್ತೀವಿ, ಅಮೆರಿಕ ದೇಶ ಅಂದ್ರೆ ರೀ ಒಂದು ವಿಶ್ವದ ದೊಡ್ಡನ ಅಂದರೆ ಇಡೀ ಎಲ್ಲ ದೇಶಗಳಿಗೂ ಕಂಪೇರ್ ಮಾಡಿದಾಗ ಆ ಅಮೆರಿಕದ ವರ್ಚಸ್ಸಾಗಿರ್ಬೋದು, ಅಲ್ಲಿರುವಂಥ ಪ್ರೊಡಕ್ಟಿವಿಟಿ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದಿದೆ. ಅದಕ್ಕೆ ಅಮೆರಿಕ ದೇಶಕ್ಕೆ ಒಂದು ಒಳ್ಳೆತನದ ಒಂದು ಹೆಸರಿದೆ. ಬಟ್ ಅಲ್ಲಿ ಅಮೆರಿಕಾದ ಆ ಒಂದು ದೊಡ್ಡ ದೇಶದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಇತ್ತೀಚೆಗೆ ನಾವು ಗಮನಿಸಿದ್ವಿ, ಯುದ್ಧಗಳು ಶುರುವಾದಂಥ ಸಂದರ್ಭದಲ್ಲೇ ಆಗಿರ್ಬೋದು, ಓಪನ್ ಆಗಿ ವಾರ್ನಿಂಗ್ ಅಂತ ಅದು ಇದು ಅಂತ ಒಂದು ರೀತಿಯಾಗಿ ಇರಾನ್ ವಿರುದ್ಧ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು. ನಿಜಕ್ಕೂ ಇದು ತುಂಬ ಬಾಲಿಶವಾಗಿ ಅನಿಸುತ್ತೆ. ಬಾಲಿಶವಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನಾವು ಗಮನಿಸ್ತೇವೆ, ಒಬ್ಬ ನಮ್ಮ ದೇಶದ ಪ್ರಧಾನಿ ಆಗಿರ್ಬೋದು, ಅಥವಾ ಇನ್ನೇ ಬೇರೆ ದೇಶದ ಅಧ್ಯಕ್ಷರಾಗಿರ್ಬೋದು, ಬೇರೆ ದೇಶದ ಲೀಡರ್ ಆಗಿರ್ಬೋದು, ಯಾವ ಮುಖಾಂತರ ಒಂದು ಮೆಸೇಜನ್ನು ತಿಳಿಸ್ತಾರೆ, ಯಾವ ರೀತಿಯಾಗಿ ಅಲ್ಲಿ ನಡೆದುಕೊಳ್ತಾರೆ. ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದಿಷ್ಟು ಟ್ವೀಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಲಿಖಿತ ರೂಪದಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕಳಿಸುವಂಥದ್ದಾಗಿರ್ಬೋದು, ಸಂದೇಶಗಳನ್ನು ರವಾನೆ ಮಾಡುವಂಥದ್ದಾಗಿರ್ಬೋದು, ಗುಪ್ತಚರ ಇಲಾಖೆಯ ಮುಖಾಂತರ ಅಲ್ಲಿ ಸ್ಟೇಟ್ಮೆಂಟನ್ನು ಅಲ್ಲಿಂದ ಪ್ರೊವೈಡ್ ಮಾಡುವಂಥದ್ದಾಗಿರ್ಬೋದು. ಅಂದರೆ ಈ ರೀತಿಯಾಗಿ ಒಂದಿಷ್ಟು ನಿಯಮಗಳಿದ್ದಾವೆ, ಹೀಗೆ ಇರಬೇಕು ಅಂತ. ಬಟ್ ಡೊನಾಲ್ಡ್ ಟ್ರಂಪ್ನ ಇತ್ತೀಚಿನ ನಡೆಯನ್ನು ಗಮನಿಸ್ತಾ ಹೋದರೆ ನಿಜಕ್ಕೂ ತುಂಬ ಬಾಲಿಶವಾಗಿ ಆಡ್ಕೊಳ್ತಾ ಇದ್ದಾರೆ. ಅದು ಬೇರೆ ಮಾತು. ಮತ್ತು ಇಲ್ಲಿ ಮತ್ತೊಂದು ವಿಚಾರ ಹೇಳಿದ್ದಾರೆ, ಇರಾನ್ ಒಳಗೆ ಗೋಗರಿಯುತ್ತೆ, ಯುದ್ಧವನ್ನು ನಿಲ್ಲಿಸ್ಬಿಡಿ ಅಂತ. ಆದರೆ ಇದ್ರ ಬಗ್ಗೆ ಓಪನ್ ಆಗಿ ಮಾತನಾಡಿದಾಗ ಅಮೆರಿಕಾದ ಆಫರ್ ಬೇಡ ಅಂತ ಹೇಳುತ್ತೆ ಅಂತ. ಇರಾನ್ಗೆ ಹೇಳಿಬಿಡ್ಬೇಕಿತ್ತು, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತ. ಯಾಕೆ ಆ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ತಾ ಇಲ್ಲ ಹಾಗಾದ್ರೆ? ಸೊ ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಇಲ್ಲಿ ಯುದ್ಧ ಮಾತ್ರ ನಿಲ್ಲುವಂಥ ಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ. ಈಗೇನೋ ಅಮೆರಿಕ ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರು ಇರಾನ್ ತನ್ನ ಯುದ್ಧವನ್ನ ಮುಂದಕ್ಕೆ ಒರೆಸ್ತಾ ಇದೆ, ಹೆಚ್ಚು ದಾಳಿಗೆ ಮುಂದಾಗ್ತಾ ಇದೆ. ಯಾಕಂದ್ರೆ ಇರಾನ್ನಲ್ಲಿ ಇರುವಂಥ ಡ್ರೋನ್ಗಳ ಬಳಕೆ ಆಗಿರ್ಬೋದು, ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅಷ್ಟು ಮಟ್ಟಿಗೆ ಸ್ಟಾಕ್ ಮಾಡಿ ಇಟ್ಕೊಂಡಿದೆ. ಅದು ಎಷ್ಟೇ ಯುದ್ಧ ಬಂದರೂ ಯಾವುದಕ್ಕೂ ಕೂಡ ನಾವು ಹೆದರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು.